ಗುರುಗಳೇ, ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ನೀತು ಅಂತ ಹೇಳ್ಬಿಟ್ಟು ಚಿನ್ನಿ ಅಂತ ಮುದ್ದಾದ ಒಂದು ಇನ್ನೊಂದು ಹೆಸರಾಗಿರುತ್ತೆ. ನೋಡಿ, ಹೋಮ್ ಸ್ಟೇ ಕೂರ್ಗಲ್ಲಿ ಇರ್ತಕ್ಕಂಥ ಒಂದು ಹೋಮ್ ಸ್ಟೇ ಇದು. ನೋಡಿ, ವಿರಾಜಪೇಟೆಯಲ್ಲಿ ಇರೋದು ಇವರು. ವಾಸ ಬಂದ್ಬಿಟ್ಟು ಹೋಮ್ ಸ್ಟೇ ಇದೆ. ಒಬ್ಬ ತಟ್ಟೆ ತೊಳೆಯೋಕೆ ಕೆಲಸದವರು ಬೇಕಾಗಿದ್ದಾರೆ ಹೋಮ್ ಸ್ಟೇಲಿ. ನೋಡ್ಬೋದು ಹೋಮ್ ಸ್ಟೇ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಳೆಯ ಮನೆ ತರ ಕಾಣಿಸುತ್ತೆ ಔಟ್ಲುಕ್. ಹೋಮ್ ಸ್ಟೇ ಬಂದ್ಬಿಟ್ಟು 6 ರೂಮ್ ಇದಾವೆ ಈ ಒಂದು ಹೋಮ್ ಸ್ಟೇಲಿ. ಒಂದೊಂದು ರೂಮಲ್ಲಿ ಟಿವಿ ಇದೆ. ಬೇಕಾದ ಎಲ್ಲ ಸೌಲಭ್ಯಗಳು ದೊರೆಯುತ್ತವೆ ಈ ಒಂದು ಹೋಮ್ ಸ್ಟೇಲಿ. ಹಾಗೆ ಊಟ ಮತ್ತೆ ತಿಂಡಿ ಎಲ್ಲವೂ ರೂಮಿಗೆ ತಂದು ಕೊಡುವುದಕ್ಕೆ ಕೆಲಸಗಾರರು ಇದ್ದಾರೆ. ಆದರೆ ತಟ್ಟೆ ತೊಳೆಯೋಕ್ಕೆ ಒಬ್ಬರು ಒಂದು ಬೇಕಾಗಿದ್ದಾರೆ ಕೆಲಸಗಾರರು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ಹೋಮ್ ಸ್ಟೇಲಿ, ಅದ್ಭುತವಾದ ಹೋಮ್ ಸ್ಟೇಲಿ ಸಂತೋಷ ಏನಪ್ಪಾ ಅಂತಂದ್ರೆ, ಮಲಗೋಕ್ಕೆ ಬೇಕಾದ್ರೆ 1 ಗಂಟೆ ಮಾಡೋದಕ್ಕೆ ನಂದು ಸಾಮಾನು ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಸಾಮಾನ್ ಜೊತೆಗೆ ಒಳ್ಳೆ ಸಂಬಳನೂ ಇರುತ್ತೆ. ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ಹೋಮ್ ಸ್ಟೇಲಿ ಕೆಲಸ ಮಾಡುವವರಿಗೆ ಇರೋದಕ್ಕೆ ಹಾಸಿಗೆ ದಿಂಬು ಸಖತ್ತಾಗಿ ಇರೋದೇ ಸಿಗುತ್ತೆ. ಅಂದರೆ ಎಲ್ರಿಗೂ ಗೆಸ್ಟ್ ಬಂದಾಗ ಏನು ಹಾಸಿಗೆ ಎಲ್ಲ ಇರುತ್ತೋ ಅದೇ ಥರನೇ ಹೋಮ್ ಸ್ಟೇಲೂ ಕೂಡ ಇರುತ್ತೆ ತಟ್ಟೆ ತೊಳೆಯೋರ್ಗು ಕೂಡ. ಅಂದರೆ ಕೆಲಸ ಮಾಡೋರಿಗೆ ವಾರಕ್ಕೆ ಒಮ್ಮೆ ಕುಟುಂಬಸ್ಥರು ಬಂದು ಉಳಿದುಕೊಳ್ಳಬಹುದು. ಮಲಗುವಾಗ ಸಾಮಾನಿಗೆ ಸುಖ ಕೊಟ್ಟು ಮಲಗ್ಬೋದು. ಬೇಕಾದಾಗ ಬಾಯಿ ಬಿಟ್ಟು ಕೇಳಿದ್ರೆ ಮಾತ್ರ ತೂತ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ಯಾಕೆಂದರೆ ಮನಸ್ಸಲ್ಲಿ ಏನು ಅಂದ್ಕೊತಾರೆ ಏನಿಲ್ಲ ಅನ್ನೋದು ಗೊತ್ತಾಗಲ್ವಲ್ಲ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಬಾಯಿ ಬಿಟ್ಟು ಕೇಳಲೇಬೇಕಾಗುತ್ತೆ ಕೆಲವೊಂದು ಪರಿಸ್ಥಿತಿ. ಇಲ್ಲಾಂದರೆ ಬೇರೆಯವರಿಗೆ ಕೊಟ್ಟು ಮುಚ್ಚಿಕೊಳ್ತೀನಿ, ಆಯಿತಾ. ಆಗ ಬೇಜಾರು ಮಾಡಿಕೊಂಡು ಮುನಿಸಿಕೊಳ್ಳುವುದು ಅಥವಾ ಮಾತನಾಡದೇ ಇರುವುದು ಸೂಕ್ತವಲ್ಲ. ಅದೆಲ್ಲ ಮಾಡೋ ಹಾಗೂ ಇಲ್ಲ. ಯಾಕೆಂದರೆ ಅದಕ್ಕೆಲ್ಲ ಸಮಯ ಸಂದರ್ಭ ಎಲ್ಲ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟೊಂದು ಬ್ಯುಸಿ ಇರುತ್ತೆ ಲೈಫ್ ಸ್ಟೈಲು. ಮಾಡುವ ಸಮಯ ಯಾವಾಗಪ್ಪ ಅಂತಂದರೆ, ನೋಡಿ, ಇಲ್ಲಿ 8 ಗಂಟೆಯಿಂದ 10 ಗಂಟೆವರೆಗೂ ಕೆಲಸ ಇರುತ್ತೆ ಮಾತ್ರ ಅವಕಾಶ. ನಂತರ ಅಜ್ಜಿಗೆ ಹುಷಾರಿಲ್ಲ, ಹಾಗಾಗಿ ಅವರನ್ನು ನೋಡಿಕೊಳ್ಳಲು ಊರಿಗೆ ಹೋಗಬೇಕಾಗುತ್ತೆ. ಆ ಒಂದು ಸಮಯದಲ್ಲಿ ಬೇಕಾದ್ರೆ ಕೊಡ್ತಾನೆ, ಮಾಡ್ಬೋದು. ಇನ್ನು ಊಟ ತಿಂಡಿ ರುಚಿಯಾಗಿ ಇರುತ್ತೆ, ಸಖತ್ತಾಗಿರುತ್ತೆ, ತಿನ್ಬೋದು. ಸಹಾಯ ಬೇಕಿದ್ರೆ ಕೇಳ್ಬೋದು, ಆದಷ್ಟು ಮಾಡಿಕೊಡಲಾಗುತ್ತದೆ ಕೈಲಾದಷ್ಟು. ಪ್ರೀತಿಯಿಂದ ಕೆಲಸ ಮಾಡಬೇಕು. ಹಾಗೆ ಬಂದವರನ್ನು ಏನು ಬೇಕು ಏನು ಬೇಡ ಅಂತ ಕೇಳಿ ನೋಡ್ಕೋಬೇಕಾಗ್ತದೆ. ಅವ್ರನ್ನ ನೋಡಿಕೊಂಡ್ರೆ ಚೆನ್ನಾಗಿ ಅವರು ಬರೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಒಳ್ಳೆ ಹೋಮ್ ಸ್ಟೇಗೆ ಒಂದು ಒಳ್ಳೆ ಆದಾಯನೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಹೋಮ್ ಸ್ಟೇ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮುಂಭಾಗದಲ್ಲಿ ಗಿಡಗಳನ್ನೆಲ್ಲ ಹಾಕಿ ಒಂದು ಅದ್ಭುತವಾದ ಡೆಕೋರೇಷನ್ ಮಾಡಿಕೊಂಡು ವಿಶಾಲವಾದ ಜಾಗದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಒಂದು ಹೋಮ್ ಸ್ಟೇ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು ಸ್ನೇಹಿತರೆ. ಕಮೆಂಟ್ ಮುಖಾಂತರ ನಮ್ಮ ಅಭಿಪ್ರಾಯ ತಿಳಿಸ್ಬೋದು.